ನಮಸ್ಕಾರ. ಇವತ್ತಿನ ಟಿಪ್ಸ್ ಏನಂದ್ರಪ್ಪ, ಮುಖದ ಮೇಲೆ ಬಂಗು ಯಾಕೆ ಬರ್ತೈತಿ? ನಮ್ಮ ಹಿರಿಯರು ನಮ್ಗೆ ಹೇಳ್ತಾ ಇದ್ರು, ಇಲ್ಲ ಬಂಗ್ ಬಂದ್ರೆ ಬಾ ತಲೆ ಕೆಡ್ಸ್ಕೋಬೇಡ್ರಿ, ಒಳ್ಳೇದಕ್ಕೂ ಬರ್ತೈತಿ ಕೆಟ್ಟದಕ್ಕೂ ಬರ್ತೈತಿ, ತಾನೇ ಬರ್ತೈತಿ ತಾನೇ ಹೋಗ್ತೈತಿ ಅಂತಿದ್ರು. ಆವಾಗ ಯಾರೂ ಅಷ್ಟೊಂದು ತಲೆ ಕೆಡ್ಸ್ಕೋತಿದ್ದಿಲ್ಲ. ತಾನೇ ಬರ್ತೈತಿ ತಾನೇ ಹೋಗ್ತೈತಿ ಬಂಗು ಹಿರಿಯರು ಹೇಳಿಬಿಟ್ಟಿದ್ರು. ಆಮೇಲೆ ಅವ್ರು ಇನ್ನೊಂದು ಏನು ಕೂಡ ಮಾಡ್ತಿದ್ರು ಅಂದ್ರೆ, ರೊಟ್ಟಿ ಮಾಡುವಾಗ ಜೋಳದ ಹಿಟ್ಟಿರ್ತೈತಲ್ಲ, ಲಾಸ್ಟಿಗೆ ರೊಟ್ಟಿ ತಟ್ಟಿದ ಮೇಲೆ ಅದೇ ಕೈಯಿಂದ ಮುಖ ತೊಳ್ಕೊಂಡ್ಬಿಡ್ತಿದ್ರು. ಅದೊಂದು ಭಾರಿ ಬೆಸ್ಟ್ ರೆಮಿಡಿ ಅವರಿಗೆ. ಆಮೇಲೆ ಕಡಲೆ ಹಿಟ್ಟು ಮೊಸರು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಅದರಲ್ಲಿಂದ ಮುಖ ತೊಳ್ಕೊತಿದ್ರು. ಅವರು ಯಾವ ಕ್ರೀಮೂ ಉಪಯೋಗಿಸ್ತಿದ್ದಿಲ್ಲ. ಮತ್ತು ಇನ್ನೊಂದು ಹಿರಿಯರು ಏನು ಹೇಳ್ತಿದ್ರಂದ್ರಪ್ಪ, ಬಂಗ್ ಬರಾಕ ಕಾರಣ ಏನು? ಇನ್ನೊಂದು, ಹೊಟ್ಟೆಯ ಒಳಪದವರು ಶುದ್ಧಿ ಇಲ್ಲ, ಹೊಟ್ಟೆಯಲ್ಲಿ ಕಲ್ಮಶ ಇದ್ದರೂ ಕೂಡ ಬರ್ತೈತಿ. ಆಮೇಲೆ ಜೀರ್ಣಕ್ರಿಯೆ ಸರಿಯಾಗಿಲ್ಲ, ಆಮೇಲೆ ಪಿತ್ತ ಹೆಚ್ಚಾದರೂ ಕೂಡ ಬಂಗ್ ಬರೋ ಚಾನ್ಸು ಹೆಚ್ಚಾಗಿರ್ತಿತ್ತು. ಅದಕ್ಕಾಗಿ ಅವ್ರು ಏನು ಹೇಳ್ತಿದ್ರು ಅಂದ್ರೆ, ಹೀರೆಕಾಯಿ ಸೂರೆಕಾಯಿ ಹೆಚ್ಚು ತಿನ್ನಿರಿ, ಆಮೇಲೆ ಹೀರೆಕಾಯಿ ಸಿಪ್ಪೆ ಚೆಲ್ಲಬೇಡ್ರಿ, ಅದರಿಂದ ಪಲ್ಯ ಮಾಡ್ಕೊಂಡು ತಿನ್ನಿರಿ, ಅದು ಕೂಡ ಬಂಗಿಗೆ ಒಳ್ಳೆಯ ಔಷಧಿ ಅಂತ ಹೇಳ್ತಿದ್ರು ಹಿರಿಯರು. ನಮ್ಮ ಹಿರಿಯರು ಅದನ್ನೇ ಪಾಲಿಸ್ತಿದ್ರು. ಅವ್ರ ಮುಂದಿನ ಪೀಳಿಗೆಗೆ, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡ ಅವರು ಇದನ್ನೇ ಹೇಳ್ತಿದ್ರು, ಬಂಗ್ ಬಂದರೂ ಯಾವ ಚಿಂತೆ ಮಾಡಬೇಡ್ರಿ, ಫಸ್ಟು ನೀವು ಹೊಟ್ಟೆ ಸ್ವಚ್ಛ ಇಟ್ಕೊಳ್ರಿ, ಆಮೇಲೆ ಮಲಬದ್ಧತೆ ಕೂಡ ಕ್ಲೀನಾಗಿರಲಿ ಅಂತ ಹೇಳ್ತಾಯಿದ್ರು ಎಲ್ಲರಿಗೂ. ಇವತ್ತಿನ ಟಿಪ್ಸು ಇದೆ, ಬಂಗಿಗೆ ಮನೆ ಮದ್ದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.